ನಮಸ್ಕಾರ. ಈ ದಿನ ನಾನು ವಾಂಗಿಬಾತ್ ಮಾಡುವ ವಿಧಾನವನ್ನು ತಿಳಿಸುತ್ತೇನೆ. ಬೇಕಾಗಿರುವ ಸಾಮಗ್ರಿಗಳು: ಸಾಸಿವೆ, ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಕ್ಯಾಪ್ಸಿಕಮ್, ಈರುಳ್ಳಿ, ಬದನೆಕಾಯಿ, ಟೊಮೊಟೊ, ಬಿಸಿ ನೀರಿನಲ್ಲಿ ನೆನೆಸಿರುವ ಹುಣಸೆಹಣ್ಣು, ಮನೆಯಲ್ಲೇ ಮಾಡಿರುವ ವಾಂಗಿಬಾತ್ ಪೌಡರ್. ಮಾಡುವ ವಿಧಾನ: ಈಗ ಸ್ಟವ್ ಹಚ್ಚಿ ಕಡಾಯಲ್ಲಿ 5 ರಿಂದ 6 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಹೆಚ್ಚಿರುವ ಕ್ಯಾಪ್ಸಿಕಮ್, ಈರುಳ್ಳಿ, ಹೆಚ್ಚಿರುವ ಬದನೆಕಾಯಿ ಚೆನ್ನಾಗಿ ಬಳಸಿ ಟೊಮೊಟೊ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಅರಿಶಿಣ, ಕಿವುಚಿರುವ ಹುಣಸೆಹಣ್ಣಿನ ರಸವನ್ನು ಈಗ ಸೇರಿಸಿ ವಾಂಗಿಬಾತ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಎರಡು ನಿಮಿಷದ ನಂತರ ಕೆಳಗಿಳಿಸಿ. ಈಗ ರುಚಿಕರವಾದ ವಾಂಗಿಬಾತ್ ಗೊಜ್ಜು ರೆಡಿ ಇದೆ. ಅನ್ನದ ಜೊತೆ ಗೊಜ್ಜನ್ನು ಮಿಶ್ರಣ ಮಾಡಿದರೆ ರುಚಿಕರವಾದ ವಾಂಗಿಬಾತ್ ರೆಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.